ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕರ್ಕೊಬಂದಿರೋದು ಒನ್ ಆಫ್ ದ ಬಿಸಿಯೆಸ್ಟ್ ಪೋರ್ಟ್ ಇನ್ ಉಡುಪಿ ಡಿಸ್ಟಿಕ್, ಗಂಗೊಳ್ಳಿ ಪೋರ್ಟ್. ನಾನು ಬಂದಿರೋದು ಸ್ವಲ್ಪ ಆಫ್ ಟೈಮ್ ಆಗಿದೆ, ಯಾಕಂದರೆ ಎಲ್ಲ ಬೋಟುಗಳು ಬಂದು ಹೋಗಿದ್ದಾವೆ. ಒಂದೆರಡು ಬೋಟ್ಗಳನ್ನೇ ಇದ್ದಾವೆ, ಬನ್ನಿ ನೋಡೋಣ. ಇಲ್ಲಿ ನೋಡಿ, ಗಾಣ ಹಾಕಿಬಿಟ್ಟು ಮೀನು ಹಿಡಿತಾ ಇದ್ದಾರೆ. ಗಾಣ ಹಾಕಿ ಮೀನು ಹಿಡಿಯೋದು ಒಂದು ನೀವು ತುಂಬ ಈಸಿ ಟಾಸ್ಕ್ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಪೇಷನ್ಸ್ ಬೇಕು ಆ್ಯಂಡ್ ಫಿಶ್ದು ಮೂಮೆಂಟ್ನ ನೋಡಿಬಿಟ್ಟು ಎತ್ತಬೇಕು ಗಾಣನ. ಆ ಟೈಮಲ್ಲಿ ಅದು ತಪ್ಪಿಸ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ಬಟ್ ಇನ್ ಕೇಸ್ ಚೆನ್ನಾಗಿ ಕಚ್ಕೊಂಡಿತ್ತು ಅಂದರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಸಿಗಾಕೊಳ್ತವೆ ಮೀನುಗಳು. ಇಲ್ಲಿ ನೋಡಿ, ಬಂದಿರೋ ಬೋಟಿಂದ ಫಿಶ್ನ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಈ ಅನ್ಲೋಡ್ ಮಾಡಿರೋ ಫಿಶ್ಗಳನ್ನ ಬಂದುಬಿಟ್ಟು ಅವರು ಹರಾಜು ಕೂಗ್ತಾರೆ ತಗೊಂಡೋಗಿ. ಸೊ ವಾಟ್ ಎವರ್ ದ ಪ್ರೈಸ್ ಅವರು ಅದಕ್ಕೆ ಸೇಲ್ ಮಾಡ್ತಾರೆ. ಆ್ಯಂಡ್ ಈಗ ಬನ್ನಿ ಬೋಟ್ ಒಳಗಡೆ ಹೋಗೋಣ, ಸ್ವಲ್ಪ ಬೋಟ್ ಒಳಗಡೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ದಿಸ್ ಇಸ್ ಲೈಕ್ ನೋಡಿ, ಬೋಟ್ ಒಳಗಡೆ ಹೋಗ್ತಾ ಇರಬೇಕಿದ್ರೆ ಈ ಥರ ಕಾಣಿಸ್ತಾ ಇದೆ ಇನ್ ಪೋರ್ಟ್ ವ್ಯೂವಲ್ಲಿ. ಆ್ಯಂಡ್ ನಾವು ಹೋಗ್ತಾ ಇರೋದು ಜಸ್ಟ್ 1.5 ಕಿಲೋಮೀಟರ್ ಇರೋ ಇನ್ನೊಂದು ಪೋರ್ಟ್ ಇದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೀನ್ವೈಲ್ ನನಗೆ ಬೋಟ್ ಓಡಿಸೋದಕ್ಕೆ ಕೂಡ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರು, ಹೇಳಿಕೊಟ್ರು ಹೇಗೆ ಓಡಿಸ್ಬೇಕು ಏನು ಅಂತೇಳಿ. ಅವರ ಹೇಳಿದ ಹಾಗೆ ಟ್ರೈ ಮಾಡಿದೆ. ಒಂಥರ ಚೆನ್ನಾಗಿತ್ತು ಫೀಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಬಟ್ ಇಲ್ಲಿ ನಾನು ಒಂದೆರಡು ದಿನಕ್ಕೆ ನಾವು ಇಲ್ಲಿ ಬಂದುಬಿಟ್ಟು ತುಂಬ ಹೀಟ್ ಇದೆ ಆ ಥರ ಈ ಥರ ಎಲ್ಲ ಹೇಳ್ತೀವಿ. ಬಟ್ ಇಲ್ಲೇ ಕೆಲಸ ಮಾಡೋರು ಇದೇ ಬಿಸಿಲಲ್ಲಿ ಇದೇ ಪೋರ್ಟಲ್ಲಿ ಇರ್ತಾರಲ್ವ, ಅವರು ಹೇಗೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅನ್ನೋದು ತುಂಬ ಶಾಕಿಂಗ್ ವಿಷಯ. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಅವ್ರು ಬಂದು ಇದು ಅವ್ರ ಹಾಬಿ ಆಗಿರುತ್ತೆ ಆ್ಯಂಡ್ ಅವರ ದಿನನಿತ್ಯದ ಕೆಲಸ ಆಗಿರುತ್ತೆ. ಸೊ ಅವರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಇದೆ ಫಿಶ್ ಸ್ಟೋರೇಜ್ ಮಾಡೋ ಜಾಗ. ಇಲ್ಲಿ ಕೆಳಗಡೆ ಫುಲ್ಲು ನೀವು ಎ ಸಿ ಥರ ಇರುತ್ತೆ, ಎ ಸಿ ಥರ ಫೀಲ್ ಆಗುತ್ತೆ. ಇಲ್ಲ ಅಂದರೆ ಎ ಸಿ ಇಲ್ಲ ಅಂತಂದರೆ ಲೈಕ್ ಫುಲ್ಲೆಲ್ಲ ಐಸ್ ಹಾಕ್ಬಿಟ್ಟು ಫುಲ್ ಕೋಲ್ಡ್ ಮಾಡಿ ಇರುತ್ತೆ. ಯಾಕಂದರೆ ಫಿಶೆಲ್ಲ ಹಿಡಿದು ಇಲ್ಲಿ ಸ್ಟೋರ್ ಮಾಡ್ತಾರೆ. ಇಲ್ಲಿ ಕಂಪಾರ್ಟ್ಮೆಂಟ್ ಥರ ಇದ್ದಾವೆ ಒಳಗಡೆ. ಇದನ್ನೆಲ್ಲ ನೋಡಿದ ಮೇಲೆ ನಾವೀಗ ಆಲ್ಮೋಸ್ಟ್ ನಮ್ಮ ಸ್ಟಾಪ್ ಹತ್ರ ಬಂದ್ವಿ. ಸೊ ಈಗ ಎಲ್ಲ ಒಂದೊಂದು ಬೋಟ್ಗಳನ್ನ ಜಂಪ್ ಮಾಡಿ ಈಗ ನಾವು ನಮ್ಮ ದಡದ ಕಡೆಗೆ ಪಯಣ ನಡೆಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್.